ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇಲ್ಲಿ ಮ್ಯಾಂಗ್ಳೂರ್ದು ವೆದರ್ ತುಂಬಾ ಅಂದ್ರೆ ತುಂಬಾ ಬಿಸಿಲು ಉಂಟು. ಇಲ್ಲಿ ತುಂಬಾ ಅಂದ್ರೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ಆಗ್ತದೆ. ಒಮ್ಮೆ ಹೋಗಿ ಬಂದ್ರೆ ತಲೆಯೆಲ್ಲ ತಿರ್ತದೆ, ಹಾಗೆ ಬಿಸಿಲು ಉಂಟು. ಆ, ನಿಮ್ಮ ಕಡೆ ಕೂಡ ಇರ್ಬೋದು ಹೀಗೆ, ಯಾಕೆಂದ್ರೆ ಎಲ್ಲ ಕಡೆ ಈಗ ತುಂಬಾ ವೆದರ್ ಆಚೆ ಈಚೆ ಆಗ್ತಾ ಉಂಟು. ನೀವು ಆದಷ್ಟು ಎಷ್ಟಾಗ್ತದೆ ಅಷ್ಟು ನೀರು ಕುಡೀರಿ, ಅಥವಾ ಎಳ್ನೀರು ಕುಡೀರಿ, ಅಥವಾ ಇದು ಶುಗರ್ ಕೇನ್ ಜ್ಯೂಸ್ ಕುಡೀರಿ. ಅದೆಲ್ಲ ತುಂಬಾ ಒಳ್ಳೇದು. ಎಷ್ಟಾಗ್ತದೆ ಅಷ್ಟು ನೀರು ಕುಡಿಯಿರಿ, ಆಗ ನಮ್ಮ ಬಾಡಿಗೆ ಸ್ವಲ್ಪ ಇಫೆಕ್ಟ್ ಕಮ್ಮಿ ಆಗ್ತದೆ. ಓಕೆ, ನಾನೀಗ ರೆಸಿಪಿ ಬಗ್ಗೆ ಹೇಳ್ತೇನೆ. ಇವತ್ತು ನಾನೊಂದು ಪನ್ನೀರದ ರೆಸಿಪಿ ಮಾಡ್ತಿದ್ದೇನೆ, ಪೆಪ್ಪರ್ ಪನ್ನೀರ್ ಅಂತ. ರೆಸಿಪಿ ಒಳ್ಳೇದುಂಟು. ಇದು ನೀವು ಚಪಾತಿ ರೋಟಿ ಜೊತೆ ಎಲ್ಲ ತಿನ್ಬಹುದು. ಸಿಂಪಲ್ ರೆಸಿಪಿ, ಟೇಸ್ಟಿ ರೆಸಿಪಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಪೆಪ್ಪರ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಸಿಂಪಲ್ ರೆಸಿಪಿ, ಟೇಸ್ಟಿ ರೆಸಿಪಿ. ಟ್ರೈ ಮಾಡಿ ನೋಡಿ ಇದನ್ನು. ಇದು ನೀವು ಚಪಾತಿ, ಕುಲ್ಚಾ, ನಾನ್, ರೋಟಿ ಯಾವುದ್ರ ಜೊತೆ ಕೂಡ ತಿನ್ಬಹುದು. ಇದಕ್ಕೆ ಫಸ್ಟ್ ಒಂದು ಮಸಾಲ ರೆಡಿ ಮಾಡ್ಲಿಕ್ಕೆ ಉಂಟು, ಅದನ್ನು ಫಸ್ಟ್ ಮಾಡಿ ಇಡುವ. ಮೊದಲಿಗೆ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಂಗ್, ಸ್ವಲ್ಪ ಲವಂಗ, 2 ಇಲೈಚಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ 4 ರೆಡ್ ಚಿಲ್ಲೀಸ್ ಅನ್ನು ಹಾಕಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ, ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡಿ ಇಡೀರಿ. ನೋಡಿ, ನಮ್ಮ ಮಸಾಲ ರೆಡಿ ಉಂಟು. ಈಗ ನಾವು ಪನ್ನೀರನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಕಾರ್ನ್ ಫ್ಲವರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಹಾಕಬೇಡಿ. 2 ಟೀ ಸ್ಪೂನ್ ಸೋಯಾ ಸಾಸ್. ಇದನ್ನೆಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಪನ್ನೀರನ್ನು ಹಾಕಿ ಚೆನ್ನಾಗಿ ಕೋಟ್ ಮಾಡಿ. ಪನ್ನೀರಿಗೆ ಪನ್ನೀರ್ ಕೋಟ್ ಆದ ನಂತರ ಇದನ್ನು ಫ್ರೈ ಮಾಡಿ. ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ. ಅದು ಸಿಡಿತದೆ ಕೆಲವೊಮ್ಮೆ, ಸ್ವಲ್ಪ ಜಾಗೃತಿ ಇರಬೇಕು. 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇದಾಗಿದೆ. ನಾನಿದು ತೆಗೆದಿರ್ತಿದ್ದೇನೆ. ಈಗ ನೋಡಿ, ಇದರಲ್ಲಿ ತುಂಬಾ ಎಣ್ಣೆ ಉಳಿದಿದೆ, ಸೊ ನಾನು ಬೇರೆ ಎಣ್ಣೆ ಯೂಸ್ ಮಾಡೋದಿಲ್ಲ, ಇಷ್ಟೇ ಎಣ್ಣೆ ಯೂಸ್ ಮಾಡ್ತೇನೆ ಗ್ರೇವಿ ಮಾಡಲಿಕ್ಕೆ. ನೋಡಿ, ನಾನು ಅಷ್ಟೇ ಎಣ್ಣೆ ಯೂಸ್ ಮಾಡಿದ್ದೇನೆ. ಇದಕ್ಕೆ 3 ಈರುಳ್ಳಿ ಕಟ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡಿ. ನಂತರ ಇದಕ್ಕೆ 4 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಫ್ರೈ ಮಾಡಿ. ಈಗ ನೋಡಿ, ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಗ್ರೀನ್ ಪೀಸ್ ಅನ್ನು ಹಾಕ್ತಿದ್ದೇನೆ, ಬಟಾಣಿಯನ್ನು ಹಾಕ್ತಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ 2 ಟೊಮೆಟೊನು ಕಟ್ ಮಾಡಿ. ಈಗ ಇದನ್ನೆಲ್ಲ ಒಟ್ಟಿಗೆ ಫ್ರೈ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ. ಈಗ ಇದಕ್ಕೆ 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಅಂದ್ರೆ ಹಳದಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಮತ್ತೆ ನಾವು ಮಾಡಿಟ್ಟ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ 2 ಕಪ್ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿ.
ಕವರ್ ಮಾಡಿ ಕುದಿಸಿ. ಇದು ಆಲ್ಮೋಸ್ಟ್ ಆಗಿದೆ, ಬೆಂದಿದೆ ಎಲ್ಲ. ಈಗ ಇದಕ್ಕೆ ಗ್ರೇಟೆಡ್ ಪನ್ನೀರನ್ನು ಹಾಕಬೇಕು. ಫಸ್ಟ್ ಗ್ರೇಟ್ ಮಾಡಿದ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕೂಡ ಕವರ್ ಮಾಡಿ ಕುಕ್ ಮಾಡಿ. ಒಂದು 5 ನಿಮಿಷ ಆಗಿ ಕುಕ್ ಮಾಡಿ. 5 ನಿಮಿಷ ಆದ ನಂತರ ಇದಕ್ಕೆ ಅರ್ಧ ಕಪ್ ಅಷ್ಟು ಕರ್ಡ್ಸ್ ಅನ್ನು ಹಾಕಬೇಕು, ಮೊಸರನ್ನು ಹಾಕಬೇಕು. ಸ್ಲೋ ಫ್ಲೇಮಲ್ಲಿ ಇಡೀರಿ ಮೊಸರು ಹಾಕುವಾಗ. ನಂತರ ಈ ಪನ್ನೀರ್ ಉಂಟಲ್ಲ, ನಾವು ಫ್ರೈ ಮಾಡಿಟ್ಟ ಪನ್ನೀರನ್ನು ಹಾಕಿ ಕವರ್ ಮಾಡಿ 5 ನಿಮಿಷ ತನಕ ಕುಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಮ್ಮ ಪೆಪ್ಪರ್ ಪನ್ನೀರ್ ರೆಡಿಯಾಗಿದೆ. ಈ ರೆಸಿಪಿ ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ವೆಜ್ ತಿಂತಾರಲ್ಲ, ಇದು ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.